ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. 16ನೆಯ ಈ ಸರ್ಗದಲ್ಲಿ ಆಚಾರ್ಯರ ಅತಿಮಾನುಷವಾದ ಲೀಲೆಗಳು. ಅವರೇ ಮುಖ್ಯಪ್ರಾಣದೇವರೇ ಭೀಮಸೇನನಾಗಿ ಅವತಾರ ಮಾಡಿದವರು. ಅವರೇ ಹನುಮಂತನಾಗಿ ತ್ರೇತಾಯುಗದಲ್ಲಿ ರಾಮನ ಸೇವೆಗೋಸ್ಕರ ಅವತಾರ ಮಾಡಿದವರು. ಅದಕ್ಕೆ ಸೂಚಕವಾಗಿರ್ತಕ್ಕಂತಹ ಲೀಲೆಗಳು ಅದೆಲ್ಲ ಅಮಾನುಷವಾದದ್ದು, ಮನುಷ್ಯರಿಂದ ಅಸಾಧ್ಯವಾಗಿರ್ತಕ್ಕಂತಹ ಲೀಲೆಗಳು. ಆ ಲೀಲೆಗಳನ್ನು ಆಚಾರ್ಯರು ತೋರಿಸಿದರು ಎಂಬುದಾಗಿ 15ನೇ ಸರ್ಗದಲ್ಲಿ ಅವರ ತತ್ವಜ್ಞಾನದ ಮುಖವನ್ನು ತೋರಿಸಿದರು. ಎಂಥ ಅಪಾರವಾದ ಜ್ಞಾನದ ಸಾಗರವೇ ಅವರಾಗಿದ್ದರು, ಅದನ್ನು ಅಲ್ಲಿ ತೋರಿಸಿದರು. ಇವಾಗ ಅವರ ತಪಶಕ್ತಿ, ಅವರ ಯೋಗಶಕ್ತಿ ಅದು ಎಂಥ ಅದ್ಭುತವಾದದ್ದು, ಅದನ್ನು ಅನೇಕ ಲೀಲೆಗಳ ಮೂಲಕವಾಗಿ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಆಚಾರ್ಯರ ಮಹತ್ವವನ್ನು ತಿಳಿಸ್ತಕ್ಕಂತಹ ಮತ್ತೊಂದು ಘಟನೆಯನ್ನು ಪಂಡಿತಾಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸಂಘಾತೈರಧಿಕಥನೈರಲಂಕೃತಾತ್ವಾ ಶಿಷ್ಯಾಣಾಂ ಯತ ಮನಸಾಂ ಉತೇತರೇಷಾಂ ಯತ್ರಾಮಾ ವಸತಿ ತಿಥಾ ವಿನೇನ ಚಂದ್ರಃ ತತ್ರಾಸು ಸಕಲಮತಿ ಸಸಾರ ಸಿಂಧುಂ. ಆಚಾರ್ಯರು ಚಿಕ್ಕಮಗಳೂರಿನ ಹತ್ತಿರ ಕಳಶ ಎಂಬುದಾಗಿ ಗ್ರಾಮ, ಅಲ್ಲಿ ನದಿಗೆ ಅಡ್ಡವಾಗಿ ಒಂದು ಕಲ್ಲು ಬಂಡೆ ಬೇಕಾಗಿತ್ತು ಅಲ್ಲಿಯ ಜನರುಗಳಿಗೆ. ಅಲ್ಲಿ ಓಡಾಡಲಿಕ್ಕೆ, ಸ್ನಾನ ಮಾಡಲಿಕ್ಕೆ ಎಲ್ಲದಕ್ಕೂ ಅನುಕೂಲತೆ ಇತ್ತು. ಆದರೆ ಮಧ್ಯದಲ್ಲಿ ಒಂದು ಕಲ್ಲು ಬಂಡೆಯನ್ನು ಸ್ಥಾಪನೆ ಮಾಡಿದರು ಆಚಾರ್ಯರು. ಏಕೇನ ಹಸ್ತೇನ ಆನೀಯ ಸ್ಥಾಪಿತ ಶಿಲಾ ಅಂತ ಇವತ್ತಿಗೂ ಕೂಡ ದಾಖಲೆ ಇದೆ. ಆ ಕಲ್ಲಿನ ಬಂಡೆಯ ಮೇಲೆ ಅದನ್ನು ಬರೆದಿದ್ದಾರೆ. ಅದು ಕೇವಲ ಈ ದಕ್ಷಿಣ ದೇಶದಲ್ಲಿ ಮಾತ್ರ ಅಲ್ಲ, ಉತ್ತರ ದೇಶದಲ್ಲಿ ಸರಸ್ವತಿ ಮತ್ತು ಅಲಕನಂದ ನದಿಗಳು, ಆ ಎರಡು ನದಿಗಳಿಗೆ ಸಂಪರ್ಕ ಜೋಡಿಸ್ತಕ್ಕಂತಹ ಒಂದು ಕಲ್ಲುಬಂಡೆ, ಅದನ್ನು ಭೀಮಸೇನನಾಗಿದ್ದಾಗ ಸ್ಥಾಪನೆ ಮಾಡಿದ್ರು ಎಂಬುದಾಗಿ ನಾನಾಗಲೇ ಹೇಳಿದೆ. ಮುಖ್ಯಪ್ರಾಣ ದೇವರೇ 3 ಅವತಾರಗಳನ್ನು ಮಾಡಿದವರು, ಅದಕ್ಕೆ ಸೂಚಕವಾದ ಘಟನೆಗಳು ಎಂಬುದಾಗಿ. ಭೀಮನಾಗಿದ್ದಾಗ ಕಲ್ಲು ಬಂಡೆಯನ್ನು ಸ್ಥಾಪನೆ ಮಾಡಿದ್ದು, ಅದರ ಐತಿಹ್ಯ ಅಲಕನಂದ ಸರಸ್ವತಿ ನದಿ ಮಧ್ಯೆ ಇರತಕ್ಕಂತಹ ಕಲ್ಲು ಬಂಡೆ. ಅದೇ ರೀತಿಯಾಗಿ ಚಿಕ್ಕಮಗಳೂರಿನ ಹತ್ತಿರ ಇರತಕ್ಕಂತಹ ಕಲ್ಲು ಬಂಡೆ, ಅದು ಭೀಮಸೇನನಾಗಿದ್ದಾಗ, ಇವಾಗ ಮಧ್ವಾಚಾರ್ಯರಾಗಿದ್ದಾಗ. ಹೀಗೆ 2 ಅವತಾರಗಳಲ್ಲೂ ಕೂಡ ಸಮಾನವಾಗಿರ್ತಕ್ಕಂಥ ಒಂದು ಕಾರ್ಯ. ಆಚಾರ್ಯರು ಅದನ್ನು ಮಾಡಿದ್ದು ಅದೊಂದು ಎಲ್ಲ ಜನರುಗಳಿಗೆ ಒಂದು ಉಪಕಾರವನ್ನು ಮಾಡಬೇಕು. ಕೇವಲ ಮನುಷ್ಯ ಯಾವತ್ತೂ ಕೂಡ ಸ್ವಾರ್ಥ ದೃಷ್ಟಿಯಿಂದ ಕೇವಲ ಸ್ವಾರ್ಥಿಯಾಗಿ ಜೀವನವನ್ನು ನಡೆಸಬಾರ್ದು. 10 ಜನರಿಗೆ ಉಪಕಾರವಾಗುವಂಥ ಕೆಲಸಗಳನ್ನು ತಾನು ಜೀವನದಲ್ಲಿ ಮಾಡ್ತಾ ಇರಬೇಕು. ಇದು ಆಚಾರ್ಯರ ಜೀವನದ ದೊಡ್ಡ ಸಂದೇಶ. ಇದು ಆ ಸಂದೇಶಕ್ಕನುಗುಣವಾಗಿ ಆಚಾರ್ಯರು ಎಲ್ಲ ಜನರಿಗೂ ಕೂಡ ಉಪಯುಕ್ತವಾಗಿರ್ತಕ್ಕಂತಹ ಇಂಥ ಒಂದು ದೊಡ್ಡ ಸೇವೆಯನ್ನು ಆಚಾರ್ಯರು ಅಲ್ಲಿ ಮಾಡಿದರು ಅಂತ ಪಂಡಿತಾಚಾರ್ಯರು ಅದನ್ನು ಅಲ್ಲಿ ತಿಳಿಸಿದರು. ಇನ್ನೊಂದು ಆಚಾರ್ಯರ ಮಹಿಮೆ, ಗ್ರಹಣ ಕಾಲ ಯತ್ರಾಮಾ ವಸತಿ ತಿಥೌ ಇನೇನ ಚಂದ್ರ ಅಂತ ಹೇಳ್ತಾರೆ. ಚಂದ್ರ ಸೂರ್ಯನ ಜೊತೆಗೆ ವಾಸ ಮಾಡ್ತಕ್ಕಂತಹ ಕಾಲ. ಚಂದ್ರ ಇನೇನ ಸಹ ಇನೇನ ಅಮಾವಸತಿ. ಇನೇನ ಅಮಾವಸತಿ ಅಂದರೆ ಸೂರ್ಯನ ಜೊತೆಗೆ ವಾಸ ಮಾಡ್ತಕ್ಕಂತಹ ಕಾಲ. ಯಾವಾಗ ಚಂದ್ರ ಸೂರ್ಯನ ಜೊತೆಗೆ ವಾಸ ಮಾಡ್ತಕ್ಕಂಥ ಕಾಲ ಯಾವುದದು? ಅದನ್ನೇ ನಾವು ಅಮಾವಾಸ್ಯ ತಿಥಿ ಅಂತ ಕರಿತೀವಿ. ಏನು? ಪ್ರತಿಪತ್, ದ್ವಿತೀಯ, ತೃತೀಯ, ಚತುರ್ಥಿ ಎಂಬುದಾಗಿ ತಿಥಿಗಳ ಪರಿಗಣನೆ ಕಾಲಚಕ್ರದಲ್ಲಿ. ಅದನ್ನು ಕೊನೆಯ ದಿವಸ ಅದನ್ನು ಅಮಾವಾಸ್ಯ ಅಂತ ಕರೆಯೋದು. ಜೊತೆಗೆ ಆವಾಸ್ಯ, ಚಂದ್ರ ವಾಸ ಮಾಡ್ತಾನಂತೆ ಆ ತಿಥಿಯಲ್ಲಿ. ಅಮಾವಾಸ್ಯೆ ದಿವಸ ಎಲ್ಲರೂ ಕೂಡ ಸಮುದ್ರ ಸ್ನಾನವನ್ನು ಮಾಡಬೇಕು ಎಂಬುದಾಗಿ ಹೊರಟಿದ್ದಾರೆ. ಆಚಾರ್ಯರು ಕೂಡ ಆ ದಿವಸ ಸಮುದ್ರ ಸ್ನಾನ ಮಾಡಬೇಕು ಎಂಬುದಾಗಿ ಸಮುದ್ರದ ಕಡೆಗೆ
ದೊಡ್ಡ ಜನಸಾಗರವೇ ಹೋಗ್ತಾ ಇದೆ, ಒಬ್ರಲ್ಲ ಇಬ್ರಲ್ಲ. ಆಚಾರ್ಯರ ಆ ಶಿಷ್ಯಂದ್ರುಗಳು ಯತ ಮನಸಾಂ ಅಂತ ಹೇಳ್ತಾರೆ. ಯತ ಮನಸಾಂ, ಅವರೆಲ್ಲ ಸಮುದ್ರದ ಕಡೆಗೆ ಹೋಗ್ತಾ ಇರೋದು ಅಲ್ಲಿ ಮೋಜು ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಹೋಗ್ತಾ ಇರೋದಲ್ಲ. ಯಾಕೆ? ಯತ ಮನಸಾಂ, ಇಂದ್ರಿಯ ನಿಗ್ರಹವನ್ನ ಸಂಪಾದನೆ ಮಾಡಿರ್ತಕ್ಕಂಥವ್ರು. ಅವರಿಗೆ ಜೀವನದಲ್ಲಿ ಮೋಜು ಮಾಡಬೇಕು ಅನ್ನೋದು ಅವರ ಜೀವನದ ಉದ್ದೇಶ ಅಲ್ಲ, ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಅನ್ನೋದು ಅವರ ಉದ್ದೇಶ. ಆ ಉದ್ದೇಶದಿಂದ ಅವರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರಂತೆ. ಯತ ಮನಸಾಂ, ಇಂದ್ರಿಯ ನಿಗ್ರಹವನ್ನ ಸಂಪಾದನೆ ಮಾಡಿರ್ತಕ್ಕಂತಹ ಯತಿಗಳು, ಸನ್ಯಾಸಿಗಳು. ಇತರೇಶಾಂ, ಸನ್ಯಾಸಿಗಳು ಮಾತ್ರ ಅಲ್ಲ, ಸನ್ಯಾಸಿಗಳು ಇದ್ದಾರೆ, ಅದರ ಜೊತೆಗೆ ಗೃಹಸ್ಥರು ಇದ್ದಾರೆ, ಬ್ರಹ್ಮಚಾರಿಗಳು ಇದ್ದಾರೆ, ಎಲ್ಲರೂ ಇದ್ದಾರೆ. ದೊಡ್ಡ ಸಂಘಾತ, ದೊಡ್ಡ ಗುಂಪು, ಜನರುಗಳ ದೊಡ್ಡ ಗುಂಪು, ಅವರೆಲ್ಲ ಆ ದಾರಿಯಲ್ಲಿ ಸಾಕ್ತಾ ಇದ್ದಾರಂತೆ. ಅಮಾವಾಸ್ಯೆ ದಿವಸ ಸಮುದ್ರ ಸ್ನಾನ ವಿಶೇಷವಾದ ಫಲವನ್ನ ತಂದುಕೊಡತ್ತೆ. ಆದ್ರಿಂದಾಗಿ ಜನ ಎಲ್ಲ ಅವತ್ತು ಹೋಗಬೇಕು ಅಂತ ಆ ದಾರಿಯಲ್ಲಿ ಸಾಕ್ತಾ ಇದ್ದಾರೆ. ಆ ದಾರಿಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ, ಸುತ್ತಲೂ ಕೂಡ ಅಲಂಕಾರಗಳನ್ನು ಮಾಡಿದ್ದಾರಂತೆ. ನಾವು ಯಾವ ರೀತಿಯಾಗಿ ಯಾರೋ ಸಮಾಜದ ಗಣ್ಯ ವ್ಯಕ್ತಿಗಳು, ಪ್ರಧಾನಮಂತ್ರಿಗಳು ಯಾರೋ ಬರ್ತಾರೆ ಅಂತ ಹೇಳಿದರೆ ಇಡೀ ರಸ್ತೆಯನ್ನೆಲ್ಲ ಅಲಂಕಾರ ಮಾಡೋದಿದೆ. ಅದೇ ರೀತಿಯಾಗಿ ಆಚಾರ್ಯರು ಬರ್ತಾರೆ ಅಂತ ಹೇಳಿ ಅಲ್ಲಿಯ ಜನರುಗಳು ಆ ರಸ್ತೆಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅಲಂಕಾರವನ್ನು ಮಾಡಿದ್ದಾರಂತೆ. ಹೀಗೆ ಅಲಂಕೃತವಾದ ದಾರಿಯಲ್ಲಿ ಸಮುದ್ರದ ಕಡೆಗೆ ಆಚಾರ್ಯರು ತಮ್ಮ ಶಿಷ್ಯಂದ್ರಗಳ ಜೊತೆಗೆ ಸಾಕ್ತಾ ಇದ್ದಾರೆ. ಸಿಂಧುಂ ಸಸಾರ ಸಕಲ ಮತಿಹಿ, ಆಚಾರ್ಯರನ್ನ ಹೇಳ್ತಕ್ಕಂತಹ ಶಬ್ದ ಸಕಲ ಮತಿಹಿ ಅಂತ ಹೇಳ್ತಾರೆ. ಅವರಿಗೆ ಯಾವುದರ ಜ್ಞಾನ ಇಲ್ಲ, ಅವರಿಗೆ ಎಲ್ಲದರ ಬಗ್ಗೆನೂ ಕೂಡ ಜ್ಞಾನ ಇದೆ. ತ್ರಿವಿಕ್ರಮ ಪಂಡಿತಾಚಾರ್ಯರ ಜೊತೆಗೆ 8 ದಿವಸಗಳ ಕಾಲ ವಾದವನ್ನು ಮಾಡಿದರು, ಅಲ್ಲಿ ತತ್ವಜ್ಞಾನವನ್ನು ಕಂಡ್ವಿ. ಇಂತಹ ಆಚಾರದ ಸಂದರ್ಭದಲ್ಲಿ ಅಮಾವಾಸ್ಯೆ ದಿವಸ ಸಮುದ್ರ ಸ್ನಾನವನ್ನು ಮಾಡಬೇಕು, ಇದೊಂದು ಸದಾಚಾರ. ಈ ಸದಾಚಾರದ ಬಗ್ಗೆಯೂ ಕೂಡ ಪರಿಪೂರ್ಣವಾದ ಜ್ಞಾನ ಆಚಾರ್ಯರಿಗೆ ಇದೆ. ಆದ್ರಿಂದಲೇ ಸದಾಚಾರ ಸ್ಮೃತಿ ಅಂತನ್ನೋ ಗ್ರಂಥವನ್ನ ಅವರು ರಚನೆ ಮಾಡಿದವರು. ಹೀಗೆ ಆಚಾರದ ಬಗ್ಗೆಯೂ ಪರಿಜ್ಞಾನ ಇದೆ, ಆಚೆ ವಿಚಾರದ ಬಗ್ಗೆಯೂ ಪರಿಜ್ಞಾನ ಇದೆ. ಹೀಗೆ ಪರಿಪೂರ್ಣವಾದ ಜ್ಞಾನವನ್ನ ಅವರು ಹೊಂದಿರೋದ್ರಿಂದ ಪಂಡಿತಾಚಾರ್ಯರವರನ್ನ ಸಕಲ ಮತಿಹಿ ಅಂತ ಇಲ್ಲಿ ನಿರ್ದೇಶವನ್ನ ಅವರನ್ನ ಮಾಡ್ತಾ ಇದ್ದಾರೆ. ಆರ್ದ್ರಾಂಗ ಸಪದಿ ನಿಮಜ್ಜನಾತ್ ಸರಸ್ಯಾಂ ಕಣ್ವಸ್ಯ ದ್ವಿಜಋಷಭಸ್ಯ ವಲ್ಲಭಾಯಾಂ ತತ್ರಾಯನ್ ಖರ ಕಿರಣೋಪರಾಗ ಹೇತೋಃ ಗ್ರಾಮೀಣಾಃ ಅಪಿ ಸಕಲಾಃ ಸಬಾಲ ವೃದ್ಧಾಃ. ಅಮಾವಾಸ್ಯೆ ದಿವಸ ಅವತ್ತು ಬರೀ ಅಮಾವಾಸ್ಯೆ ಮಾತ್ರ ಅಲ್ಲಂತೆ, ಸೂರ್ಯನ ಜೊತೆಗೆ ಚಂದ್ರ ವಾಸ ಮಾಡ್ತಾನೆ. ಅಷ್ಟೇ ಅಲ್ಲ, ಆ ದಿವಸ ಸಮುದ್ರ ಸ್ನಾನವನ್ನು ಮಾಡಲಿಕ್ಕೆ ಮತ್ತೊಂದು ವಿಶೇಷ ಇದೆಯಂತೆ. ಅದೇನದು ವಿಶೇಷ? ಖರ ಕಿರಣೋಪರಾಗ ಹೇತೋಹೋ. ಖರ ಕಿರಣ, ಸೂರ್ಯ ಅಂತ ಅರ್ಥ. ಯಾಕೆ? ಅವನ ಕಿರಣಗಳು ಭಾರಿ ಉಗ್ರವಾಗಿರುತ್ತೆ. ನಮಗೆ ಏಪ್ರಿಲ್ ಮೇ ತಿಂಗಳು ಬಂತು ಅಂತ ಹೇಳಿದ್ರೆ ನಮಗೆ ಸೆಕೆ ತಡಿಲಿಕ್ಕಾಗೋದಿಲ್ಲ. ತುಂಬ ಸೆಕೆ ಆಗ್ತಾ ಇದೆ ಅಂತ ನಾವು ಚಡಪಡಿಸ್ತೀವಿ. ಅದು ಸೂರ್ಯನ ಕಿರಣಗಳ ಪ್ರಭಾವ. ಅದು ಅಂಥ ಕಿರಣಗಳು ಯಾರಿಗಿದೆ? ಚಂದ್ರನಿಗಿದೆಯಾ? ತಂಪಾದ ಕಿರಣಗಳು ಚಂದ್ರನಿಗೆ. ಆ ಸೂರ್ಯನ ಕಿರಣಗಳು ಬಹಳ ಉಗ್ರವಾಗಿರ್ತಕ್ಕಂಥದ್ದು. ಅದು ಸೂರ್ಯಗ್ರಹಣದ ದಿವಸ ಅಂತೆ. ಉಪರಾಗ ಅಂದ್ರೆ ಗ್ರಹಣ, ಸೂರ್ಯಗ್ರಹಣದ ದಿವಸ. ಅವತ್ತು ಸಮುದ್ರ ಸ್ನಾನ ಇನ್ನೂ ವಿಶೇಷ. ಅಮಾವಾಸ್ಯೆ ದಿವಸವೇ ಸಮುದ್ರ ಸ್ನಾನ ಬಹಳ ವಿಶೇಷ, ಅದರಲ್ಲೂ ಸೂರ್ಯಗ್ರಹಣ ಬೇರೆ. ಆದ್ದರಿಂದ ಸ್ನಾನ ಮಾಡೋದು ಬಹಳ ವಿಶೇಷ. ಆದ್ದರಿಂದ ಆ ಜನ ಎಲ್ಲ ಸ್ನಾನವನ್ನು ಮಾಡಲಿಕ್ಕೆ ಬಂದಿದ್ದಾರಂತೆ. ಯಾರ್ಯಾರು ಬಂದಿದ್ದಾರೆ? ಸಕಲಾಹ ಸಬಾಲ ವೃದ್ಧಾಹ ಗ್ರಾಮೀಣಾಹ, ಎಲ್ಲ ಸುತ್ತಮುತ್ತಲು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಜನರುಗಳು ಬಂದಿದ್ದಾರೆ. ಅದರಲ್ಲಿ ಏನೂ ಕೂಡ ವ್ಯತ್ಯಾಸ ಇಲ್ಲ, ಬರೀ ವಯಸ್ಸಾದವರು ಮಾತ್ರ ಅಂತ ಇಲ್ಲ. ಬಾಲಕರುಗಳು ಬಂದಿದ್ದಾರೆ, ಯುವಕರೂ ಬಂದಿದ್ದಾರೆ, ವೃದ್ಧರೂ ಬಂದಿದ್ದಾರೆ. ಅಂತೂ ಇಡೀ ಗ್ರಾಮದ ಜನ ಎಲ್ಲರೂ ಕೂಡ ಸ್ನಾನ ಮಾಡಲಿಕ್ಕೋಸ್ಕರವಾಗಿ ಅಲ್ಲಿಗೆ ಬಂದಿದ್ದಾರಂತೆ. ಆರ್ದ್ರಾಂಗಾಹ, ಅವರು ಒಮ್ಮೆ ಸ್ನಾನವನ್ನು ಮಾಡಿ ಬಂದಿದ್ರಂತೆ, ಒಮ್ಮೆ ಸ್ನಾನವನ್ನು ಮುಗಿಸಿ ಬಂದಿದ್ರು.
ಆದ್ರಿಂದಾಗಿ ಆರ್ದ್ರಾಂಗಾಹ, ಸಮುದ್ರ ಸ್ನಾನವನ್ನು ಮಾಡಬೇಕಾದ್ರೆ ಮೊದಲು ಒಮ್ಮೆ ಸ್ನಾನವನ್ನು ಮುಗಿಸಿರಬೇಕು. ಮೊದಲು ಶುದ್ಧವಾದ ಜಲದಲ್ಲಿ ಸ್ನಾನ ಮಾಡಿ ಆಮೇಲೆ ಸಮುದ್ರ ಸ್ನಾನವನ್ನು ಮಾಡಬೇಕು ಅನ್ನೋ ನಿಯಮ. ಅದಕ್ಕನುಗುಣವಾಗಿ ಅವರೆಲ್ಲರೂ ಕೂಡ ಬೆಳಿಗ್ಗೆ ಒಮ್ಮೆ ಸ್ನಾನವನ್ನು ಮಾಡಿದ್ದಾರೆ. ಸರಸ್ಯಾಮ್, ಸರಸ್ಯಾಮ್ ಅಂತ ಹೇಳ್ತಾರೆ, ಸರೋವರದಲ್ಲಿ ಎಂಬುದಾಗಿ. ಯಾವ ಸರೋವರ? ಕಣ್ವಸ್ಯ ದ್ವಿಜ ಋಷಭಸ್ಯ ವಲ್ಲಭಾಯಾಮ್. ಕಣ್ವ ಮಹರ್ಷಿಗಳು, ತುಂಬ ಶ್ರೇಷ್ಠರಾಗಿರ್ತಕ್ಕಂತಹ ಮಹರ್ಷಿಗಳು, ಕಣ್ವ ಮಹರ್ಷಿಗಳು. ಆ ಕಣ್ವ ಮಹರ್ಷಿಗಳಿಗೆ ಪ್ರಿಯವಾದ ಸರೋವರ ಅಂತ. ಮಂಗಳೂರಿನ ಸಮೀಪ ಕೇರಳ ಗಡಿ, ಅಲ್ಲಿ ಮಂಜೇಶ್ವರ ಅಂತ ಇದೆ. ಆ ಮಂಜೇಶ್ವರದ ಪಕ್ಕದಲ್ಲೇ ಇರತಕ್ಕಂತಹದ್ದು ಕಣ್ವ ತೀರ್ಥ, ಸಮುದ್ರದ ದಡದಲ್ಲಿದೆ. ಕಣ್ವ ಮಹರ್ಷಿಗಳು ತಪಸ್ಸನ್ನ ಮಾಡಿರ್ತಕ್ಕಂತಹ, ಕಣ್ವ ಮಹರ್ಷಿಗಳ ಸಿದ್ಧಿಯ ಭೂಮಿ. ರಾಮಚಂದ್ರ ಅಲ್ಲಿಗೆ ಬಂದು ಹಲವಾರು ದಿವಸಗಳ ಕಾಲ ಕಣ್ವ ಮಹರ್ಷಿಗಳ ಆರೈಕೆ, ಅವರ ಸತ್ಕಾರ, ಅದನ್ನು ತಾನು ಸ್ವೀಕಾರ ಮಾಡಿದ್ದಂತೆ. ಕಣ್ವ ಋಷಿಗಳ ಮೇಲೆ ಅನುಗ್ರಹವನ್ನು ಮಾಡಿರ್ತಕ್ಕಂತಹ ಪವಿತ್ರವಾದ ಭೂಮಿ, ಸಮುದ್ರದ ದಡ, ಅಲ್ಲಿ ಕಣ್ವ ತೀರ್ಥ ಅಂತಲೇ ಇದೆ. ಕಣ್ವ ಮಹರ್ಷಿಗಳು ಪ್ರತಿನಿತ್ಯ ತಮ್ಮ ಅವಗಾಹನೆಗೋಸ್ಕರವಾಗಿ ನಿರ್ಮಾಣ ಮಾಡಿರ್ತಕ್ಕಂತಹ ತಟಾಕ, ಸರೋವರ, ಅಲ್ಲಿ ಒಮ್ಮೆ ಸ್ನಾನ ಮಾಡಿ ಬಂದ್ರಂತೆ. ಕಣ್ವಸ್ಯ ದ್ವಿಜ ಋಷಭಸ್ಯ ವಲ್ಲಭಾಯಾಮ್. ಆ ಸರಸ್ಸಿನಲ್ಲಿ ಅವಗಾಹನ ಸ್ನಾನವನ್ನು ಮಾಡಿ ಆ ಜನರುಗಳೆಲ್ಲ ಸಮುದ್ರ ಸ್ನಾನ ಮಾಡಬೇಕು ಎಂಬುದಾಗಿ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಅಲ್ಲಿ ಖರಕಿರಣೋಪರಾಗಹೇತೋಹೋ, ಸೂರ್ಯಗ್ರಹಣ ಪರಮ ಪವಿತ್ರವಾಗಿರ್ತಕ್ಕಂತಹ ಕಾಲ ಸಮುದ್ರ ಸ್ನಾನಕ್ಕೆ. ಅದು ಕೂಡ ಸೂರ್ಯನ ದಿವಸವೇ ಸೂರ್ಯಗ್ರಹಣ ಬಂದರೆ ಅದು ಇನ್ನೂ ಕೂಡ ವಿಶೇಷ. ಅದು ರವಿಗ್ರಹ ಸೂರ್ಯವಾರೆ ಸೋಮೇ ಸೋಮಗ್ರಹಸ್ತತ ಚೂಡಾಮಣಿ ರೀತಿಖ್ಯಾತಃ ತದನಂತ ಫಲಂ ಲಭೇತ್ ಅಂತ ಧರ್ಮಶಾಸ್ತ್ರಗಳಲ್ಲಿ ಹೀಗಂತ ಒಂದು ವಾಕ್ಯವನ್ನು ಹೇಳ್ತಾರೆ. ವಾರೇಶು ಅನ್ಯೇಷು ಯತ್ಪುಣ್ಯಂ ಗ್ರಹಣೇ ಚಂದ್ರ ಸೂರ್ಯಯೋ ತತ್ಪುಣ್ಯಂ ಕೋಟಿಗುಣಿತಂ ಯೋಗೇ ಚೂಡಾಮಣೌ ಸ್ಮೃತಂ ಎಂಬುದಾಗಿ ಧರ್ಮಶಾಸ್ತ್ರಗಳಲ್ಲಿ ಹೇಳಿದಂತೆ, ಚಂದ್ರ ಸೂರ್ಯಯೋ ಗ್ರಹಣೆ ಅನ್ಯೇಷು ವಾರೇಶು, ಬೇರೆ ಬೇರೆ ಮಂಗಳವಾರವೋ ಬುಧವಾರವೋ ಶುಕ್ರವಾರವೋ ಶನಿವಾರವೋ ಬೇರೆ ದಿವಸಗಳಲ್ಲಿ ಸೂರ್ಯಗ್ರಹಣ ಬಂದಾಗ ಎಷ್ಟು ಪುಣ್ಯ ಬರುತ್ತೆ, ಅದಕ್ಕಿಂತ ಕೋಟಿ ಗುಣಿತಂ, ಕೋಟಿ ಪಾಲು ಪುಣ್ಯ ಜಾಸ್ತಿ ಬರುತ್ತಂತೆ. ಯಾವಾಗ? ಭಾನುವಾರದ ದಿವಸ ಸೂರ್ಯಗ್ರಹಣ ಬಂದಿರಬೇಕಂತೆ. ಅವಾಗ ಸ್ನಾನ ಮಾಡಿದಾಗ ಬಹಳ ಪುಣ್ಯ ಬರುತ್ತೆ ಎಂಬುದಾಗಿ ಧರ್ಮಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಆ ಧರ್ಮಶಾಸ್ತ್ರದ ಆಚರಣೆಗೆ ಅನುಗುಣವಾಗಿ ಆಚಾರ್ಯರ ಶಿಷ್ಯಂದ್ರುಗಳು ಬಂದಿದ್ದಾರೆ. ಆ ಊರಿನ ಜನರುಗಳು ಎಲ್ಲರೂ ಕೂಡ ನಾವು ಕೂಡ ಅವಗಾಹನ ಸ್ನಾನವನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಎಂಬುದಾಗಿ, ಆ ಪುಣ್ಯ ಸಂಪಾದನೆಯ ಉದ್ದೇಶದಿಂದ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಆದರೆ ನಮ್ಮ ಜೀವನದಲ್ಲಿ ನಾವು ಕೂಡ ವ್ಯರ್ಥವಾಗಿ ಕಾಲಹರಣವನ್ನು ಮಾಡೋದಲ್ಲ. ಇಂಥ ಸಂದರ್ಭಗಳು ಬಂದಾಗ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋ ಒಂದು ನೀತಿಯನ್ನು ಪಂಡಿತಾಚಾರ್ಯರು ಈ ಸಂದರ್ಭದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ.